ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರುವಂಥ ವೀಡಿಯೋ ಪ್ರೋಟೀನ್ ಪೌಡ್ರ್ ಬಗ್ಗೆ. ಪ್ರೋಟೀನ್ ಪೌಡರ್ ಪ್ಲಸ್ ವೆಯ್ಟ್ ಗೇನರ್. ನಾವು ಸುಮಾರು ವರ್ಷದಿಂದ ನಮ್ಮ ಮನೆಯಲ್ಲಿ ನಮಗೆ ಬೇಕಾದಂಥ ಪ್ರೋಟೀನನ್ನು ನಾವು ತಯಾರಿಸ್ಕೊತಿದ್ದೋ, ಇನ್ಕ್ಲೂಡ್ ನಮ್ಮ ಮಗು ಸೇರಿಸಿ ನಾವು ಆ ಪ್ರೋಟೀನ್ ಪೌಡ್ರನ್ನ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಬಂದಿದ್ದೀವಿ. ಆಮೇಲೆ ನನ್ನ ಹತ್ರ ಟ್ರೈನಿಂಗ್ ಬರುವಂಥ ಅಂಡರ್ ವೇಟ್ ಇರುವಂಥ ತುಂಬ ಮಕ್ಕಳಿಗೆ ನಾವು ಈ ಪ್ರೋಟೀನ್ ಪೌಡ್ರನ್ನ ಕೊಟ್ಟು ಅದರಲ್ಲಿ ಅವರು ರಿಸಲ್ಟ್ ಕೂಡ ತಗೊಂಡಿದ್ದಾರೆ. ಹಾಗಾಗಿ ಈ ಪ್ರೋಟೀನ್ ಪೌಡ್ರನ್ನ ನಾನು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋಣ ಅಂತ ನಿಮ್ಮ ಹತ್ರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಳ್ಳೆ ರಿಸಲ್ಟು ಸಿಗುತ್ತೆ, ಪ್ಲಸ್ ನ್ಯಾಚುರಲ್ ಆಗಿರುತ್ತೆ. 100% ನ್ಯಾಚುರಲ್ ಇದೆ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸ್ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ನಾವು ತಯಾರಿಸುವಂಥ ಈ ಪ್ರೋಟೀನ್ ಪೌಡ್ರನ್ನು ಲ್ಯಾಬಿಗೆ ಕೊಟ್ಟು ರಿಪೋರ್ಟ್ ಸಮೇತ ನಿಮಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಯೂಸ್ ಮಾಡಿದ್ದೀವಿ, ಯಾವ ಥರ ತಗೋಬೇಕು, ಯಾವ್ಯಾವ ಏಜ್ ಅವರು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ಇದಕ್ಕೆ 17 ಟೈಪ್ಸು ನಟ್ಸ್ ಮತ್ತು ಸೀಡ್ಸ್ಗಳನ್ನ ಹಾಕಿದ್ದೀವಿ. ಅದೆಲ್ಲ ನಮ್ಮ ರೈತರು ಬೆಳೆಯುವಂಥದ್ದೇ. ಇದರಲ್ಲಿ ಯಾವುದು ಬೇರೆ ಯಾವುದು ಏನೂ ಆ್ಯಡ್ ಇಲ್ಲ. ನಾವು ಏನು ಇದರಲ್ಲಿ ಹಾಕಿದ್ದೀವೋ ಅದನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ. ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್, ಮಸ್ಕ್ ಮಿಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್, ಸೋಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವೈಟ್ ಸೇಸಿಮೆ ಸೀಡ್ಸ್. ನಟ್ಸಲ್ಲಿ ಆಲ್ಮಂಡ್, ಕ್ಯಾಶ್ಯೋ, ಪಿಸ್ತಾ, ವಾಲ್ನಟ್ಸ್, ಮೆಕಡಾಮಿಯಸ್ ನಟ್ಸ್ ಅಂದರೆ ಇದು ಆಸ್ಟ್ರೇಲಿಯಾದ ನಟ್ಸ್. ಇದು ಪೀನಟ್ಸ್, ರೋಸ್ಟೆಡ್ ಚನಾ, ಆಮೇಲೆ ಮಕ್ಕನ. ಇಷ್ಟನ್ನು ಯಾವ ಥರ ಮಾಡ್ಕೊಳ್ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ನೀವು ಇದನ್ನು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸನ್ನು, ಆಮೇಲೆ ರೋಸ್ಟೆಡ್ ಚನಾನ, ಆಮೇಲೆ ಮಕ್ಕನ, ಇಷ್ಟನ್ನು ವಾಶ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ವಾಶ್ ಮಾಡೋಕ್ಕೆ ಹೋಗಬೇಡಿ. ಬಾಕಿ ಇರೋದನ್ನೆಲ್ಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು. ನೋಡಿ ನಾವು ಹೆಂಗೆ ಮಾಡಿದ್ದೀವಿ ಅಂತ ವೀಡಿಯೋ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕೊನೆ ತನಕ ವೀಡಿಯೋ ನೋಡಿ. ಆಮೇಲೆ ಲಾಸ್ಟಿಗೆ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಎಷ್ಟು ಪ್ರೋಟೀನ್ ಬೇಕು ಮಕ್ಕಳಿಗೆ, ಯಾವ್ಯಾವ ಏಜಿಗೆ, ದೊಡ್ಡವರಿಗೆ ಎಷ್ಟೆಷ್ಟು ತಗೋಬೇಕು ಅಂತ. ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ, ಮಿಸ್ ಮಾಡಬೇಡಿ. ನಿಮಗೆ ತೋರಿಸಿದಂಥ ಸೀಡ್ಸ್ ಮತ್ತು ನಟ್ಸ್ಗಳನ್ನ ನಾವು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಆರಕ್ಕೆ ಹಾಕಿದ್ದೀವಿ. 3 ದಿನ ಬಿಸಿಲಿಗೆ ಆದಮೇಲೆ ನಾವು ಇದನ್ನು ಫ್ರೈ ಮಾಡೋಕ್ಕೆ ತರ್ತಿದ್ವಿ. ಒಂದು ದೊಡ್ಡ ಪಾತ್ರೆ ತಗೊಳ್ಳಿ. ಈ ಚಿಕ್ಕ ಪಾತ್ರೆಯಲ್ಲಿ ನೀವು ಎಲ್ಲದನ್ನು ಫ್ರೈ ಮಾಡಿ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕು ಮಿಕ್ಸಿಂಗಿಗೆ. ಕ್ಯಾಶನಟ್ ಇದ್ರಲ್ಲಿ ಚಿಕ್ಕ ಪೀಸ್ಗಳು ಏನಾಗುತ್ತೆ ಅಂದರೆ ಫ್ರೈ ಮಾಡುವಾಗ ಕಪ್ಪು ಕಲರ್ ಬಂದುಬಿಡ್ತದೆ. ಆ ಕಪ್ಪು ಕಲರ್ ಯಾವುದಿದೆ ಸೈಡಿಗೆ ಮಾಡಿಬಿಡಿ. ಯಾಕಂದರೆ ಅದು ಕಪ್ಪು ಕಲರ್ದು ಸ್ವಲ್ಪ ಕೈ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದೊಡ್ಡದ್ರ ಜೊತೆ ಚಿಕ್ಕದವೆಲ್ಲ ಕರಿ ಆಗುತ್ತೆ. ಅದನ್ನು ಸ್ವಲ್ಪ ಸೈಡಿಗೆ ಮಾಡ್ಕೊಳ್ಳಿ. ಪಿಸ್ತಾ, ನಾವೆಲ್ಲದನ್ನು ಸಪ್ರೇಟಾಗಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಒಂದೊಂದು ಬೇಗ ಫ್ರೈ ಆಗೋಗುತ್ತೆ, ಒಂದೊಂದು ಲೇಟಾಗಿ ಫ್ರೈ ಆಗುತ್ತೆ. ಈಗ ಲೇಟಾಗಿ ಫ್ರೈ ಆಗಿರುವಂಥದ್ದು ಆಮೇಲೆ ಪ್ರಾಬ್ಲಮ್ ಆಗುತ್ತೆ ನಮಗೆ. ಪೌಡ್ರ್ ಮಾಡುವಾಗ ಒಂದು ಫ್ರೈ ಆಗಿರ್ತದೆ, ಒಂದು ಫ್ರೈ ಆಗಿರಲ್ಲ. ಅದಕ್ಕಾಗಿ ನಾವು ಸಪ್ರೇಟ್ ಫ್ರೈ ಮಾಡ್ಕೊತಾ ಇದ್ದೀವಿ. ಆಲ್ಮಂಡ್ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲದಿದ್ರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಫ್ರೈ ಚೆನ್ನಾಗಾಗಿಲ್ಲ ಅಂದರೆ ಆಮೇಲೆ ಮಿಷಿನಿಗೆ ಹಾಕಬೇಕಾದ್ರೆ ಗಟ್ಟಿಯಾಗಿ ಹಂಗೆ ಹಿಡ್ಕೊತದೆ. ನೋಡಿ ಈ ಥರ ಲೈನ್ಸ್ ಬರಬೇಕು, ಹೊಡಿಬೇಕದು ಬಾದಾಮು. ಆವಾಗ ನಿಮಗೆ ಅದು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಕಾದಿಲ್ಲ ಅಂದರೆ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಅಂಟ್ಕೊಂಡ್ಬಿಡ್ತದೆ ಮಿಷಿನಲ್ಲಿ. ವಾಲ್ನಟ್ ಅಷ್ಟೇ ಚಿಕ್ಕ ಪೀಸ್ಗಳನ್ನ ಏನು ಮಾಡೋದು, ಚಿಕ್ಕ ಪೀಸ್ಗಳು ಏನಾಗುತ್ತೆ ಅಂದರೆ ಕಪ್ಪಾಗಿಬಿಡ್ತದೆ. ಆ ಕಪ್ಪಾದ ಪೀಸ್ಗಳನ್ನೆಲ್ಲ ಸೈಡಿಗೆ ತೆಗೆದು ಹಾಕ್ಬಿಡಿ. ಯಾಕಂದರೆ ಅದು ಕೈ ಬಂದುಬಿಡ್ತದೆ. ಆಮೇಲೆ ಟೇಸ್ಟ್ ಚೇಂಜ್ ಆಗುತ್ತೆ ಪೌಡ್ರದ್ದು. ಕೇರ್ಫುಲ್ಲಾಗಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೇರ್ಫುಲ್ಲಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಯಿತು. ಇವಾಗ ಇದು ಫ್ರೈ ಆಗಿದೆ. ಪೀನಟ್ಸಲ್ಲಿ ಸಿಪ್ಪೆ ಸಮೇತ ನಾವು ಫ್ರೈ ಮಾಡ್ತೀವಿ. ಸಿಪ್ಪೆ ಅಂತ ತೆಗಿಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಕೆಲವು ಸಿಪ್ಪೆಗಳು ಕಪ್ಪಾಗಿರ್ತವೆ, ಅಂಥದನ್ನು ಲಾಸ್ಟಿಗೆ ನೀವೇನು ಮಾಡಿ ತೆಗೆದುಬಿಟ್ಟು ಚೆನ್ನಾಗಿರೋದನ್ನು ಹಾಕಿ. ಯಾಕಂದರೆ ಈ ಸಿಪ್ಪೆ ಕಪ್ಪಿರುವಂಥದ್ದು ಟೇಸ್ಟನ್ನ ಚೇಂಜ್ ಮಾಡಿಬಿಡ್ತವೆ. ಅದಕ್ಕಾಗಿ ಇವು ನೋಡಿ ಆಲ್ಮೋಸ್ಟ್ ಎಲ್ಲ ಇದು ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಅಷ್ಟೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಆ ಸಿಪ್ಪೆನ ಎಸ್ದುಬಿಡಿ. ಸೋಯಾ ಸೀಡ್ಸ್ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿ ಚಿಕ್ಕ ಪೀಸ್ಗಳಿರ್ತದೆ, ಅದನ್ನು ಕಪ್ಪು ಆಗಿಬಿಡ್ತವೆ. ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೊಳ್ಳಿ.
ಮಕ್ಕನ್ನೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾಕಂದರೆ ನೀವು ಮಕ್ಕನ್ನ ಒಲೆ ಮೇಲೆ ಇಟ್ಬಿಟ್ಟು ಆ ಕಡೆ ಹೋಗಿ ಬರ್ತಿರೋ ಅಷ್ಟರಲ್ಲಿ ಕಪ್ಪಾಗಿ ಹೋಗಿಬಿಡ್ತದೆ ಅದು. ವಾಟರ್ ಮಿಲನ್ ಸೀಡ್ಸ್, ಮಸ್ಕ್ ಮಿಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮಸ್ಕ್ ಮಿಲನ್ ಸೀಡ್ಸ್, ಇದು ಪಂಪ್ಕಿನ್ ಸೀಡ್ಸು, ಫ್ಲೆಕ್ಸ್ ಸೀಡ್ಸ್, ಇದು ಚಿಯಾ ಸೀಡ್ಸ್. ಇದನ್ನೆಲ್ಲ ವಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್, ಇದು ಈ ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸ್ನೆಲ್ಲ ವಾಶ್ ಮಾಡ್ಕೊಳಕ್ಕೆ ಹೋದರೆ ಅಷ್ಟೇ ಅದೆಲ್ಲ ಅಂಟ್ಕೊಂಡ್ಬಿಡ್ತದೆ. ಆಮೇಲೆ ನಿಮಗೆ ಅದನ್ನು ಫ್ರೈ ಮಾಡ್ಕೊಳಕ್ಕಾಗಲ್ಲ. ಅದನ್ನು ತೊಳೆಯೋಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ. ನೋಡಿ, ವೈಟ್ ಎಳ್ಳು, ಇದು ಸೇಸಮಿ ಸೀಡ್ಸ್. ಇದು ಭಾರಿ ಬೇಗ ಬಿಸಿಯಾಗಿಬಿಡ್ತದೆ, ಕಲರ್ ಚೇಂಜ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಿರದಲ್ಲೇ ಇದ್ದು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಪ್ ಕಲರ್ ಆಯಿತು ಅಂದರೆ ಕಲರ್ ಟೇಸ್ಟ್ ಹೊಟ್ಟೋಗುತ್ತೆ. ಆಮೇಲೆ ನೋಡಿ, ಬ್ರೌನ್ ಕಲರ್ ಬಂದುಬಿಡ್ತದೆ, ಬೇಗ ಬರುತ್ತೆ. ಸೊ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇವೆಲ್ಲ ರೋಸ್ಟೆಡ್ ಚನ ನಾವು ಆಲ್ರೆಡಿ ಬಿಸಿಲಿಗೆ ಹಾಕಿದ್ದೀವಿ, ಆದ್ರೂ ಒಂದು ಸ್ವಲ್ಪ ಬಿಸಿಯಾಗಿ ಇಲ್ಲಿ ಮಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಅದನ್ನು ಫ್ರೈ ಮಾಡ್ಕೊತಿದ್ದೀವಿ. ಒಂದು ಸ್ವಲ್ಪ ಫ್ರೈ ಮಾಡೋ ಅಗತ್ಯ ಏನಿರಲ್ಲ ಇದನ್ನು. ಮೆಕಡಮಿಯಾ ಸೀಡ್ಸ್, ಇದು ನಟ್ಸ್, ಇದು ಮೆಕಡಮಿಯಾ ನಟ್ಸ್, ಇದು ಆಸ್ಟ್ರೇಲಿಯನ್ ನಟ್ಸ್. ಇದು ತುಂಬ ಕಾಸ್ಟ್ಲಿ ಮತ್ತು ಏನಂದರೆ ತುಂಬ ಒಳ್ಳೆ ಪ್ರೋಟೀನ್ ಇರುವಂಥದ್ದು. ನೋಡಿ, ಎಲ್ಲ ಆಗಿದೆ, ರೆಡಿಯಾಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆರಕ್ಕೆ ಹಾಕ್ಬಿಡಿ. ಚೆನ್ನಾಗಿ ತಣ್ಣಗಾಗಬೇಕಿದು. ನಮ್ಮ ಪ್ರೋಟೀನ್ ಪೌಡ್ರದ್ದು ಲ್ಯಾಬ್ ರಿಪೋರ್ಟ್ ಪ್ರಕಾರ ಈ ಥರ ಇದೆ. ಪ್ರೋಟೀನ್ 22.78 ಗ್ರಾಮು, ಟೋಟಲ್ ಫ್ಯಾಟ್ ಅಂದರೆ ಗುಡ್ ಫ್ಯಾಟ್ ಇದು 34.79 ಗ್ರಾಮು, ಕಾರ್ಬೋಹೈಡ್ರೇಟ್ 36.84 ಗ್ರಾಮು, ಎನರ್ಜಿ 551.59 ಕ್ಯಾಲರಿ. ಆ್ಯಡೆಡ್ ಶುಗರ್ ಅಥವಾ ಟೋಟಲ್ ಶುಗರ್ ಇದರಲ್ಲಿ ಲೆಸ್ ದೆನ್ 1 ಇದೆ, ಯಾಕಂದ್ರೆ ನಾವು ಶುಗರ್ ಆ್ಯಡ್ ಮಾಡೇ ಇಲ್ಲ ಇದಕ್ಕೆ. ಸೋಡಿಯಮು, ಕೆಲವೊಂದು ನಟ್ಸ್ಗಳು ರೋಸ್ಟೆಡ್ ಆಗಿ ಬಂತೆಲ್ಲ, ಕೆಲವು ಹೇಳಿದ್ನಲ್ಲ ನಾನು, ಕೆಲವು ರೋಸ್ಟೆಡ್ ನಟ್ಸ್ ತೊಗೊಂಡಿದ್ದು ಅದರಲ್ಲಿ ಬಂದಿರುವಂಥದ್ದು. ಇದಿಷ್ಟು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ. ಆ ಲ್ಯಾಬ್ ರಿಪೋರ್ಟ್ನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ನೀವು ಚೆಕ್ ಮಾಡ್ಕೋಬೋದು, ಯಾವಾಗ ರಿಪೋರ್ಟ್ ತೆಗೆಸಿದ್ದೀವಿ ಹೆಂಗೆ ಏನು ಅಂತೇಳಿ. ಇದು ರಿಪೋರ್ಟ್. ಅದಾದಮೇಲೆ ಪಕ್ಕದಲ್ಲಿ ನೋಡಿ ಏಜ್ ಅಂತ ಬರೆದಿದ್ದೀನಿ, ಎಷ್ಟೆಷ್ಟು ವಯಸ್ಸದ ಮಕ್ಕಳಿಗೆ ಎಷ್ಟೆಷ್ಟು ಪ್ರೋಟೀನ್ ಅವಶ್ಯಕತೆ ಇದೆ ಅಂತ. ಇದು ನಾನು ಹೇಳ್ತಿರುವಂಥದ್ದಲ್ಲ, ಇದು ಆ್ಯಸ್ ಪರ್ ಮೆಡಿಕಲ್ ರಿಪೋರ್ಟ್ಗಳು. ನೀವು ಅದನ್ನು ಗೂಗಲಲ್ಲೇ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳಿಗೆ ಎಷ್ಟು ಏಜ್ದ ಮಕ್ಕಳಿಗೆ ಎಷ್ಟು ಪ್ರೋಟೀನ್ ತೊಗೊಳ್ಬೇಕು ಅಂತ ರಿಪೋರ್ಟಲ್ಲೇ ಬರೆದಿಟ್ಟಿದ್ದಾರೆ. ಅದರ ಪ್ರಕಾರ ಹೋದರೆ 1 ರಿಂದ 3 ವರ್ಷದ ಮಕ್ಕಳಿಗೆ 13 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ, 4 ರಿಂದ 8 ವರ್ಷದ ಮಕ್ಕಳಿಗೆ 19 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ, 9 ರಿಂದ 13 ವರ್ಷದ ಮಕ್ಕಳಿಗೆ 34 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ, 14 ರಿಂದ 18 ವರ್ಷದ ಮಕ್ಕಳಿಗೆ, ಅಲ್ಲಿ ಹೆಣ್ಣು ಮಕ್ಕಳಿಗೆ 46 ಗ್ರಾಮು, ಗಂಡು ಮಕ್ಕಳಿಗೆ 52 ಗ್ರಾಮ್ ಪ್ರೋಟೀನ್ ಬೇಕು. ಈ ಪ್ರೋಟೀನು ನಿಮಗೆ ಎಲ್ಲ ಫುಡ್ಡಲ್ಲಿ ಎಲ್ಲರಿಗೆ ಕೊಡೋಕ್ಕಾಗಲ್ಲ. ನೀವು ತಿನ್ನುವಂಥ ಕುಡಿಯುವಂಥ ಎಲ್ಲ ವಸ್ತುಗಳಲ್ಲಿ ಎಲ್ಲ ಥರದ ಪ್ರೋಟೀನ್ ಮಿಕ್ಸ್ ಆಗಿರಲ್ಲ. ಹಾಗಾಗಿ ಈ ಥರದ್ದು ಸೀಡ್ಸ್ಗಳು ಮತ್ತು ನಟ್ಸ್ಗಳನ್ನ ನೀವೆಲ್ಲ ಮಿಕ್ಸ್ ಮಾಡಿ ಈ ಥರ ಪೌಡ್ರ್ ಮಾಡಿಕೊಂಡು ಮಿಲ್ಕ್ ಶೇಕ್ ಅಥವಾ ಹಾಲು ಜೊತೆ ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಪ್ರೋಟೀನ್ ಮಿಕ್ಸ್ ಆಗಿ ಒಂದೇ ಇದರಲ್ಲಿ ಸಿಗೋ ಥರ ಆಗುತ್ತೆ. ಅದಕ್ಕಾಗಿ ನಾವು ಸ್ಪೆಷಲಿಯಾಗಿ ಮಕ್ಕಳಿಗೆ, ಅಂಡರ್ ವೇಟ್ ಇರೋರಿಗೆ ಮತ್ತು ನಮ್ಮ ಹತ್ರ ಎಕ್ಸಸೈಸ್ ಹಾರ್ಡ್ ವರ್ಕೌಟ್ ಮಾಡುತ್ತಿರುವಂಥ ಮಕ್ಕಳಿಗೆ ಪ್ರೋಟೀನ್ ಅಗತ್ಯ ಇದ್ದೇ ಇರುತ್ತೆ. ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನು ನಾನೀಗ ತೋರಿಸ್ಕೊಟ್ಟೆ. ರಿಪೋರ್ಟ್ನು ಕೂಡ ನಾವು ಮೊಬೈಲಲ್ಲಿ ನಿಮಗೆ ಶೇರ್ ಮಾಡಿದ್ದೀವಿ, ಅದನ್ನು ನೋಡ್ಕೋಬೋದು, ಎಲ್ಲಿ ಮಾಡಿಸಿದ್ದು ಏನು ಮಾಡಿಸಿರೋದು ಅಂತ. ಅದಾದಮೇಲೆ ನೆಕ್ಸ್ಟ್ ಇವಾಗ ಚಿಕ್ಕ ಮಕ್ಕಳದಾಯಿತು. ದೊಡ್ಡವರಿಗೆ ಆ್ಯಸ್ ಪರ್ ಮೆಡಿಕಲ್ ರಿಪೋರ್ಟ್ ಪ್ರಕಾರ 18 ವರ್ಷದ ಮೇಲೆ ಇರುವಂಥ ಎಲ್ಲ ಅಡಲ್ಟ್ಸ್ಗಳಿಗೂ ನಿಮ್ಮ ದೇಹದ ವೆಯ್ಟ್ ಎಷ್ಟಿರ್ತದೋ ಅದರದ್ದು 1.1 ಗ್ರಾಮ್ ಅಂದರೆ 1 ಗ್ರಾಮ್ ಅಂತಲೇ ಇಟ್ಕೊಳ್ಳಿ. 1 ಗ್ರಾಮ್ ಅಂದರೆ ಈಗ ಎಕ್ಸಾಂಪಲ್ 75 kg ಇರೋರಿಗೆ 75 ಗ್ರಾಮ್ ಪ್ರೋಟೀನ್ ತಗೋಬೇಕು ಅಂತ ರಿಪೋರ್ಟ್ ಹೇಳೋದು. ನಿಮಗೆ ಅಷ್ಟು ತಗೊಳಕ್ಕಾಗಲ್ಲ. ಮತ್ತು ಹಾರ್ಡ್ ವರ್ಕೌಟ್ ಮಾಡೋರು ಪ್ರತಿದಿನ ನೀವು ಪ್ರೋಟೀನ್ ತಗೊಳ್ಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಬಾಡಿಗೆ ಮೂಳೆಗಳಿಗೆ ಪ್ರಾಬ್ಲಮ್ಮು. ಹಾಗಾಗಿ
ಪ್ರೋಟೀನ್ ಈಗ ನೀವು ನನಗೆ ನ್ಯಾಚುರಲ್ ಆಗಿ ಇರೋದು ಬೇಕು ಅಂತ ಇದ್ದರೆ ಈ ಥರ ಪ್ರೋಟೀನ್ಗಳನ್ನ ನೀವು ಮನೇಲಿ ಮಾಡ್ಕೋಬೋದು. ಇದರಲ್ಲಿ ರಿಪೋರ್ಟಲ್ಲಿ ಹೇಳಿರೋ ನೋಡಿ ತೋರಿಸಿದ್ದೀವಿ ನಾವು ರಿಪೋರ್ಟ್ ಯಾವ ಥರ ಬಂದಿದೆ ಅಂತ. ಒಳ್ಳೆ ರಿಪೋರ್ಟ್ ಇದು. ಇದನ್ನು 100% ನಾವು ಯಾವುದೇ ಡೌಟ್ಗಳಿಲ್ಲದೆ ತಗೋಬೋದು. ಅದಾದಮೇಲೆ ನಿಮಗೆ ವರ್ಕೌಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರೋಟೀನ್ಗಳ ಎಲ್ಲ ಈ ಥರ ಒಂದೊಂದು ವಸ್ತುದಲ್ಲಿ ಒಂದೊಂದು ಥರ ಪ್ರೋಟೀನ್ ಇರ್ತದೆ. ಅದನ್ನು ನಿಮಗೆ ಡೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದನೇ ಜಾಸ್ತಿ ಜನ ಈ ಪ್ರೋಟೀನ್ ಪೌಡ್ರ್ಗಳನ್ನ ಮೊರೆ ಹೋಗ್ತಿರುವಂಥದ್ದು. ವೇ ಪ್ರೋಟೀನ್ ಆಗಿರ್ಬೋದು, ಬೇರೆ ಬೇರೆ ಪ್ರೋಟೀನ್ಗಳನ್ನ. ಇದು ನಾನು ತೋರಿಸ್ತಿರೋದು ಯಾಕಂದರೆ ನೀವು ನ್ಯಾಚುರಲ್ ಆಗಿರಲಿ, ನಮ್ಮ ರೈತರು ಬೆಳೆದಂಥ ಬೆಳೆಗಳಿಂದನೇ ನೀವು ತಯಾರಿಸ್ಬೋದು, ಅದರಲ್ಲಿ ಇಷ್ಟು ಪವರ್ ಇದೆ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರನೇ ಈ ಥರ ರಿಪೋರ್ಟ್ಗಳನ್ನ ಮಾಡಿಸಿ ನಿಮಗೆ ನಾನು ಶೇರ್ ಮಾಡಿರುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ಇದು ಕಾಸ್ಟ್ಲಿ ಆಯಿತು, ನಮಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ, ಯಾಕಂದರೆ ಇದು ತುಂಬ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಯಾಕಂದರೆ ನೋಡಿದ್ರೆ ಎಲ್ಲ ವಸ್ತುಗಳದ್ದು ರೇಟು ಈಗ ಜಾಸ್ತಿನೇ ಇದೆ. ಇದರಲ್ಲಿ ಹಾಕಿರುವಂಥ ಯಾವ ಸೀಡ್ಸ್ಗಳು ಕೂಡ ನಿಮಗೆ ಕಮ್ಮಿ ರೇಟಿಗೆ ಸಿಗೋಲ್ಲ. ಅಂದರೆ ನೀವು ಡೂಪ್ಲಿಕೇಟ್ ಅಂದರೆ ಕಮ್ಮಿ ರೇಟಿಗೆ ಬೇಕು ಅಂತೇಳಿ ಡೂಪ್ಲಿಕೇಟ್ ತಗೊಳಕ್ಕೆ ಹೋಗಬೇಡಿ. ಅರ್ಧಕ್ಕರ್ಧ ವೇಸ್ಟೇಜಲ್ಲೇ ಹೋಗುತ್ತೆ, ಇದಂತೂ ಫಿಕ್ಸ್. ನೀವು ಒರಿಜಿನಲ್ ಐಟಮ್, ಕ್ವಾಲಿಟಿ ಐಟಮು, ನಂಬರ್ 1 ಕ್ವಾಲಿಟಿ ತಗೊಳಕ್ಕೆ ಹೋದರೆ ನಿಮಗೆ 1 kgಗೆ ಹತ್ರ 2,000 ರೂಪಾಯಿ ಖರ್ಚು ಬೀಳುತ್ತೆ. ಯಾಕಂದರೆ ಇದಕ್ಕೆ ಎಲ್ಲದಕ್ಕೆ ಕಾಸ್ಟ್ಲಿ. ಆಮೇಲೆ 1 kg ಪೌಡ್ರ್ ಬೇಕು ಅಂತೇಳಿ 1 kg ತಗೊಳಕ್ಕೆ ಹೋಗಬೇಡಿ. ಈಗ 1 kg ಪ್ರೋಟೀನ್ ಪೌಡ್ರನ್ನ ನೀವು ಮಾಡ್ಕೋಬೇಕಂದ್ರೆ ಎಲ್ಲ 100 ಗ್ರಾಮ್ ಹಾಕೊಳ್ಳಿ. ಎಲ್ಲ 100 ಗ್ರಾಮ್ ಹಾಕಿದಾಗ 17 ಐಟಮ್ 1,700 ಗ್ರಾಮ್ ಆಯಿತು. ಅದನ್ನು ವಾಶ್ ಮಾಡಿ ಎಲ್ಲ ಡ್ರೈ ಮಾಡಿ ಫ್ರೈ ಮಾಡಿ ಆಗುವಾಗ 1 kg ಬಂದು ತಲುಪುತ್ತೆ ಪೌಡ್ರ್ ಆದಾಗ. ಇಷ್ಟು ಬೇಕಾಗುತ್ತೆ. ಅದರದ್ದೆಲ್ಲ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಂಡು ಹೋಗಿ ಎಷ್ಟು ಖರ್ಚು ಬೀಳ್ತದೆ ಅಂಥೇಳಿ. ಇದಕ್ಕೆ ಕಮ್ಮಿ ಅಂದ್ರೂ ಇದು 2,000 ರೂಪಾಯಿ ವರ್ತ್ ಇರುವಂಥ ಒಂದು ಪ್ರೋಟೀನ್ ಪೌಡ್ರು. ಆಮೇಲೆ ಕಾಸ್ಟ್ಲಿ ಆಯಿತು ಅಂತ ಹೇಳುವಂಥವ್ರು ಏನು ಮಾಡಿ, ನಿಮಗೆ ಇಷ್ಟು ಪ್ರೋಟೀನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಎಕ್ಸಸೈಸ್ ಮಾಡುವಂಥ ಮಕ್ಕಳಿಗೆ 100% ಇಷ್ಟು ಪ್ರೋಟೀನ್ ಬೇಕೇ ಬೇಕು. ಅಂದರೆ ಇದರಲ್ಲಿ ಯಾವ ಡೌಟ್ಸ್ಗಳಿಲ್ಲ. ಯಾಕಂದರೆ ಮೂಳೆಗಳಿಗೆ ಪ್ರಾಬ್ಲಮ್ ಆಗೋರ್ದು, ಮಸಲ್ಸಿಗೆ ಪ್ರಾಬ್ಲಮ್ ಆಗೋದಂದರೆ ಇಷ್ಟನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಅಲ್ಲಿ ಆ್ಯಸ್ ಪರ್ ನಾನು ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬರೆದು ತೋರಿಸಿದ್ದೀನಲ್ಲ, ಆ ಥರ ಹೋದರೆ ಇವಾಗ 14 ವರ್ಷದ ಮಕ್ಕಳಿಗೆ ನೀವು ಕೊಡೋಕೆ ಹೋದರೆ ಒಂದೇ ದಿನ 4-5 ದಿನದಲ್ಲಿ 4-5 ದಿನದಲ್ಲಿ ಪ್ರೋಟೀನ್ ಪೌಡ್ರ್ ಖಾಲಿ. 2,000 ರೂಪಾಯಿ 5 ದಿನಕ್ಕೆ ಖರ್ಚು ಮಾಡೋಕ್ಕಂತೂ ಆಗಲ್ಲ. ನಾನು ಅದಕ್ಕೆ ಒಂದು ಸಿಂಪಲಾಗಿ ನಿಮಗೊಂದು ಕ್ಯಾಲ್ಕುಲೇಷನ್ ತೋರಿಸ್ಕೊಡ್ತೀನಿ. ಒಂದು ವೀಡಿಯೋ ನೋಡಿ, ಈ ವಿಡಿಯೋ ಮಾಡ್ತೀನಿ ಇವಾಗ. ಇದನ್ನು ಲೈವಾಗಿ ತೋರಿಸುವಂಥದ್ದು. ಇದನ್ನು ಯಾಕೆ ತೋರಿಸ್ತಿದ್ದೀನಪ್ಪ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಒಂದು 2 ತಿಂಗಳಿಗಾದರೂ ಒಂದು 2,000 ರೂಪಾಯಿ ಖರ್ಚು ಮಾಡಿ ಈ ಪ್ರೋಟೀನ್ ಪೌಡ್ರಿಗೆ ಅಂತೇಳಿ ಒಂದು ಉದ್ದೇಶಕ್ಕೆ ನಾನು ಈಗ ನಿಮಗೊಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಇದನ್ನು ನೋಡ್ಕೊಳ್ಳಿ. ನೀವು ಇದನ್ನು ಮಾಡಿ ತೋರಿಸ್ಕೊಂಡು ನಿಮ್ಮ ಮಕ್ಕಳನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಕೊಂಡು. ನಾನಿವಾಗ 1 ಟೀ ಸ್ಪೂನಲ್ಲಿ ನಿಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅಪ್ರಾಕ್ಸಿಮೇಟು ಒಂದು 15 ಗ್ರಾಮ್ ಬರುತ್ತೆ. ನಾನು ನೋಡಿ ಈ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಈ ಟೀ ಸ್ಪೂನಲ್ಲಿ 15 ಗ್ರಾಮ್ ಅಪ್ರಾಕ್ಸಿಮೇಟ್ ಬರುತ್ತೆ, 15-16 ಹಿಂಗೆ. ಅದಕ್ಕೆ ಕ್ಯಾಲ್ಕುಲೇಷನ್ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತೇಳಿ. ಇವಾಗ ನಾವು ಇದನ್ನು ಆನ್ ಮಾಡ್ಕೊಳ್ಳೋಣ. ಆನ್ ಆಗಿದೆ, 0ಕ್ಕೆ ಬಂದಿದೆ, 0ದಲ್ಲಿದೆ ನೋಡಿ. ಈ 0ದಲ್ಲಿದೆ. 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್, ಈ 1 ಸ್ಪೂನಲ್ಲಿ 15 ಗ್ರಾಮ್ ಬರುತ್ತೆ ನೋಡ್ಕೊಳ್ಳಿ. ನೋಡಿ, ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ. 1 ಟೀ ಸ್ಪೂನು ಪೌಡ್ರನ್ನ ನೀವು ತಗೊಂಡ್ರೆ ನಿಮಗೆ ಅದರಲ್ಲಿ 3.147 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, 5.2185 ಗ್ರಾಮ್ ಫ್ಯಾಟ್ ಇರುತ್ತೆ, 5.526 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ, 82.7385 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅಂದರೆ 1 ಟೀ ಸ್ಪೂನು ನಾವು ಕ್ಯಾಲ್ಕುಲೇಷನ್ ಎಷ್ಟು ತಗೊಂಡಿದ್ದರೆ 15 ಗ್ರಾಮ್. ಈ 15 ಗ್ರಾಮಲ್ಲಿ ಇಷ್ಟು ಸಿಗುತ್ತೆ ನಿಮಗೆ. ನೋಡಿ ಬರೆದಿದ್ದೀನಲ್ಲ, ಇದಿಷ್ಟು ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್, ಮತ್ತು ಕ್ಯಾಲೋರೀಸ್ ಸಿಗುತ್ತೆ. ಆಮೇಲೆ ಇದ್ರ ಜೊತೆಗೆ 1 ಬನಾನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 1 ಗ್ರಾಮ್, 1 ಬನಾನಲ್ಲಿ 1 ಗ್ರಾಮ್ ಪ್ರೋಟೀನ್. ಆಮೇಲೆ 1 ಟೀ ಸ್ಪೂನು ಪೀನಟ್ ಬಟರ್ ಹಾಕೊಂಡ್ರೆ 4 ಗ್ರಾಮು ಸಿಗುತ್ತೆ. ಅದನ್ನು ನೀವು ಬೇಕಾದರೆ ಯಾವ ಥರ ಬೇಕಾದರೆ ಹಾಕೋಬೋದು. ಈಗ 1 ಬನಾನಾ ಪ್ಲಸ್ 2 ಟೀ ಸ್ಪೂನು ಪೀನಟ್ ಬಟರ್ ಹಾಕೋಬೋದು. ತುಂಬ ಸ್ವೀಟ್ ಆಗಿಬಿಡ್ತದೆ. ಪೌಡ್ರು ಜಾಸ್ತಿ ಕಾಸ್ಟ್ಲಿ ಆಯ್ತು ಅನ್ನೋರಿಗೆ ನಾನು ಹೇಳ್ತಿರೋದು. ಅದನ್ನು ನೀವು ಎಷ್ಟು ಬೇಕಾದ್ರೆ ಡಿವೈಡ್ ಮಾಡ್ಕೊಂಡು ನೀವು ತಗೊಳ್ಳಿ. ನೀವು ಯಾವ ಥರ ಫುಡ್ ತಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾನ್ ವೆಜ್ ಜಾಸ್ತಿ ತಿನ್ನೋರಾದರೆ ಇಷ್ಟು ನಿಮಗೆ ಪ್ರೋಟೀನ್ದು ಅಗತ್ಯ ಅಷ್ಟೆಲ್ಲ ಇರಲ್ಲ ಜಾಸ್ತಿ. ಯಾರು ಜಾಸ್ತಿ ಡೈಲಿ ನಾನ್ ವೆಜ್ ತಿನ್ನೋರಿಗೆ ಹೇಳ್ತಿರೋದು ನಾನು. ನಾರ್ಮಲ್ ವೆಜಿಟೇರಿಯನಿಗಾದರೆ ನೀವು 2 ಟೀ ಸ್ಪೂನ್ ತಗೋಬೇಕಾಗುತ್ತೆ. ಯಾಕಂದರೆ ಸಾಕಾಗಲ್ಲ. 1 ಟೀ ಸ್ಪೂನಲ್ಲಿ ನಿಮಗೆ ಸಿಗುವಂಥದ್ದು ಇಷ್ಟು.
ಅದನ್ನು ನೀವು ಡಿವೈಡ್ ಮಾಡ್ಕೊತ ಹೋಗಿ. ನಿಮ್ಮ ಏಜ್, ನಿಮ್ಮ ಇದೆಲ್ಲ ನಾನು ಬರೆದು ತೋರಿಸಿದ್ದೀನಲ್ವ, 18ಕ್ಕಿಂತ ಕೆಳಗಡೆ ಇರುವ ಮಕ್ಕಳಿಗೆ ಎಷ್ಟು ಬೇಕು ಏನೇನು ಅಂತ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನೋಡಿ, 1 ಟೀ ಸ್ಪೂನ್ ತಗೊಂಡ್ರೆ 60 ಡೇಸ್ ತನಕ ಈ 1 kgನ ಓಡಿಸ್ಬೋದು. 2 ಟೀ ಸ್ಪೂನ್ ತಗೊಂಡ್ರೆ 30 ಡೇಸ್ ತನಕ ಇದನ್ನು ಓಡಿಸ್ಬೋದು. ಆಮೇಲೆ 1 kg ತಗೊಂಡಾದಮೇಲೆ 3 ತಿಂಗಳಕ್ಕಿಂತ ಜಾಸ್ತಿ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಪೀನಟ್ ಹಾಕಿರೋದ್ರಿಂದ ಅದು ಏನಾಗುತ್ತೆ, ಅದ್ರ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಆಲ್ಮಂಡು ಅಷ್ಟೇ, ಅದು ಒಂಥರ ಸ್ಮೆಲ್ ಚೇಂಜ್ ಆಗಿಬಿಟ್ಟು ಕೈ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 3 ಮಂತ್ಸು ಇದನ್ನು ನೀವು ಇಟ್ಕೋಬೋದು. 3 ಮಂತ್ಸ್ಗಿಂತ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟೇ ಮಾಡ್ಕೊಳ್ಳಿ. ಅದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಇದನ್ನು ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನ್ಯಾಚುರಲ್ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರನ್ನ ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ಇಂಚಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇದ್ದು ನಿಮಗೆ ಆಯಿತು ಅಂದರೆ ಮಾಡ್ಕೊಳ್ಳಿ ನೀವೇ ಮನೇಲಿ. ಅಕಸ್ಮಾತ್ ನಿಮಗೆ ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಹತ್ರ ಪತ್ರ ಇರೋರಿಗೆ ಮಾತ್ರ, ನಾವು ಮತ್ತು ಬೇರೆ ಕಡೆ ಕಳಿಸೋದು ಕಷ್ಟ ಆಗ್ತದೆ ನಮಗೆ. ಈ ಬೆಂಗಳೂರು ಸರೌಂಡಿಂಗಲ್ಲಿ ಇರೋರು ನಿಮಗೆ ಅಕಸ್ಮಾತ್ ಈ ಪ್ರೋಟೀನ್ ಪೌಡ್ರ್ ಬೇಕಂದ್ರೆ ನಮಗೆ ವಾಟ್ಸಪ್ ಮಾಡಿ. ಅದರದ್ದು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಇವಾಗ ಇದು ಕೊಟ್ಟಿರೋದು ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳ್ಕೊಳ್ಳಿ. ಮತ್ತು ಪ್ರೋಟೀನ್ ಪೌಡ್ರು ತುಂಬ ಈ ಪ್ರೋಟೀನು ಎಲ್ಲ ಮನುಷ್ಯರಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಾರ್ಡ್ ವರ್ಕೌಟ್ ಇದೆ ನನ್ನ ಹತ್ರ ಟ್ರೈನಿಂಗ್ ಬರುವಂಥ ಮಕ್ಕಳಿಗೆ, ಅವರಿಗಂತೂ ಇನ್ನೂ ಅಗತ್ಯ ಇದೆ. ಅಂಡರ್ ವೆಯ್ಟಲ್ಲಿರುವಂಥ ಮಕ್ಕಳಿಗೆ ದಯವಿಟ್ಟು ಒಂದು ನಾನು ತೋರಿಸ್ಕೊಟ್ನಲ್ಲ ಅಷ್ಟಾದರೂ ಕೊಡಿ ಸಾಕು. 20 ಗ್ರಾಮ್ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಂದು ಸ್ವಲ್ಪ ಸುಮಾರು ವರ್ಷ ತನಕ ಹಾಗೆ ಲೈಫ್ ಲಾಂಗ್ ಪ್ರೋಟೀನ್ 20 ಗ್ರಾಮ್ ಪ್ರೋಟೀನ್ ಮೇಂಟೈನ್ ಮಾಡ್ಕೊಂಡು ಹೋದರೂ ಸಾಕು. ನಿಮ್ಮದು BMI ಕರೆಕ್ಟಾಗಿ ಬಂದು ಚೆನ್ನಾಗಿರುತ್ತೆ, ಹೆಲ್ತಿ BMI ಇರುತ್ತೆ. BMI ಏನು ಅನ್ನೋದ್ರನ್ನ ನೆಕ್ಸ್ಟ್ ಒಂದು ಸಂಪೂರ್ಣವಾಗಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇಲ್ಲಿಗೆ ನಂದು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.